ಒಂದು ದಿನ ಶಿವನು ತನ್ನ ದೇಹದ ಮೇಲೆ ಭಸ್ಮವನ್ನು ಇಟ್ಟುಕೊಳ್ಳುವಾಗ ಒಂದು ಕೂದಲನ್ನು ಕಂಡು ಕೋಪಗೊಂಡು ಅದನ್ನು ಎಸೆದನು. ಆಗ ಭಸ್ಮಾಸುರ ಎಂಬ ರಾಕ್ಷಸನು ಹುಟ್ಟಿದನು. ಶಿವನು ಭಸ್ಮಾಸುರನಿಗೆ ಭಸ್ಮವನ್ನು ತರುವ ಕೆಲಸವನ್ನು ನೀಡಿದನು. ಭಸ್ಮಾಸುರನು ದೀರ್ಘಕಾಲದವರೆಗೆ ಭಸ್ಮವನ್ನು ತಂದಿದ್ದನು. ಆದರೆ ಒಂದು ದಿನ ಬರೀ ಕೈಯಲ್ಲಿ ಬಂದು ಶಿವನಿಗೆ, ಈಗಿನ ದಿನಗಳಲ್ಲಿ ಸಾಯುವ ಸಂಖ್ಯೆ ಕಡಿಮೆಯಾಗಿದೆ, ಸುಡಲು ಶವವಿಲ್ಲದ ಕಾರಣ ಭಸ್ಮ ಸಿಗುತ್ತಿಲ್ಲ ಎಂದು ಶಿವನಲ್ಲಿ ನಾನು ಯಾರ ತಲೆಯ ಮೇಲಾದರೂ ಕೈ ಇಟ್ಟರೆ ಭಸ್ಮವಾಗಬೇಕು, ಅಂತಹ ವರವನ್ನು ಕೊಡು ಎಂದು ಕೇಳಿದ. ಆಗ ಶಿವನು ವರವನ್ನು ನೀಡಿದನು. ವರ ಸಿಕ್ಕ ಮರುಕ್ಷಣನೇ ಶಿವನ ಮೇಲೆ ಪ್ರಯೋಗಿಸಲು ಆಕ್ರಮಣ ಮಾಡಿದ. ಭಯಗೊಂಡ ಶಿವನು, ನನಗೆ ವರವನ್ನು ನೀಡುವ ಶಕ್ತಿ ಇದೆ ಹೊರತು ಅದನ್ನು ಹಿಂಪಡೆಯುವ ಶಕ್ತಿ ಇಲ್ಲವೆಂದು ಅರಿತು ಭಯದಿಂದ ಓಡಲು ಆರಂಭಿಸಿದ. ಓಡುತ್ತಾ ವಿಷ್ಣುವಿನ ಹತ್ತಿರ ಬಂದು ನಡೆದ ಘಟನೆಯನ್ನು ತಿಳಿಸಿದ. ಆಗ ವಿಷ್ಣುವು ಮೋಹಿನಿಯ ರೂಪವನ್ನು ತಾಳಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷ ಆದನು. ಅವಳ ಸೌಂದರ್ಯಕ್ಕೆ ಮೈಮರೆತ ಭಸ್ಮಾಸುರನು ಎಲ್ಲವನ್ನು ಮರೆತು ಅವಳ ಕೈ ಹಿಡಿದು ನನ್ನನ್ನು ಮದುವೆಯಾಗು ಎಂದು ಕೇಳಿದನು. ಅದಕ್ಕೆ ಮೋಹಿನಿ ಒಂದು ಷರತ್ತನ್ನು ಹಾಕಿ ನನ್ನ ಜೊತೆ ನೃತ್ಯ ಮಾಡಿ ಗೆಲ್ಲು ಎಂದು ಹೇಳಿದಳು. ಅದರಂತೆ ನೃತ್ಯವು ದೀರ್ಘಕಾಲ ನಡೆಯಿತು. ಭಸ್ಮಾಸುರನು ಮೈಮರೆತಿರುವುದನ್ನು ಕಂಡ ಮೋಹಿನಿಯು ಒಂದು ಉಪಾಯವನ್ನು ಮಾಡಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಳು. ಅದೇ ರೀತಿ ಭಸ್ಮಾಸುರನು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಭಸ್ಮವಾದನು. ಈ ಕಥೆಯ ಸಂದೇಶ ಏನೆಂದರೆ, ನಾವು ಜಾತಿ ಧರ್ಮ ಅಂತ ಮತದಾನ ಮಾಡುತ್ತಿದ್ದರೆ ಈ ತರದ ಭಸ್ಮಾಸುರನಂತಹ ರಾಜಕಾರಣಿಗಳು ಹುಟ್ಟಿಕೊಂಡು ನಮ್ಮನ್ನೇ ಭಸ್ಮ ಮಾಡುತ್ತಾರೆ.